ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. FRS ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ನನ್ನ ವಿಡಿಯೋನ ಲಾಸ್ಟಲ್ಲಿ 2 ಟಿಪ್ಸ್ ಹೇಳ್ತೀನಿ, ಅದನ್ನು ಕೊನೆ ತನಕ ನೋಡಿ. ಬನ್ನಿ ಡೈರೆಕ್ಟಾಗಿ ಹೋಗೋಣ. ಈಗ ಮಗುವಿನ ಪ್ರೊಫೈಲಿಗೆ ಹೋಗೋಣ. ಅಲ್ಲಿ ರೀಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ. ಸೊ ರೀಕ್ಯಾಪ್ಚರ್ ಫೇಸ್ ಕೆಳಗಡೆ ಅಕ್ಸೆಪ್ಟ್ ಅಂತಿದೆ, ಅಕ್ಸೆಪ್ಟ್ ಕೊಡಿ. ಕ್ಯಾಪ್ಚರ್ ಫೇಸ್ ಅಂತ ಕೇಳ್ತದೆ, ಕ್ಯಾಪ್ಚರ್ ಕೊಡಿ. ಯಾರು ಫಲವನ್ನು ತೊಗೊಂಬಂದಿರ್ತಾರೋ ಅದೇ ಥರನೇ ಮಾಡಿ. ನಾನು ಹಿಂದೆ ಏನು ತೋರಿಸಿದ್ನೋ ಅದೇ ಥರ. ಈ ಥರ ಇಲ್ಲಿ ಐ ಬ್ಲಿಂಕು ಸ್ಟ್ರೈಟ್ ಫೇಸು ಕರೆಕ್ಟಾಗಿಬಿಡ್ತು. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಏಕೆಂದರೆ ವೆರಿಫೈ ಫೋಟೋ ಮಾಡಬೇಕು, ಫೇಸ್ ಮ್ಯಾಚ್ ಆಗ್ತಿದೆಯೋ ಇಲ್ಲೋ. ಡಾಟಾ EKYC ಫೋಟೋಯಿಂದ ನಾವು ಈಗ ಏನು ಫೋಟೋ ತೆಗ್ದೀವಲ್ಲ ಅದು ಫೇಸ್ ಮ್ಯಾಚ್ ಆಗಬೇಕು. ಲಾಸ್ಟ್ ಟೈಮೇ ಹೇಳಿದ್ದೆ, ಲಾಸ್ಟ್ ಟೈಮ್ ಫುಲ್ಲು ನೋಡ್ತಿದ್ರೆ ನಿಮ್ಗೆ 100% ಗೊತ್ತಾಗುತ್ತೆ. ಇದು ಫೇಸ್ ಮ್ಯಾಚ್ ಆಗಬೇಕು. ಫೇಸ್ ಮ್ಯಾಚ್ ಆಗಲಿಕ್ಕೆ 15 ಸೆಕೆಂಡ್ಸ್ ತೊಗೊಳತ್ತೆ. ಓಕೆ, 15 ಸೆಕೆಂಡ್ಸ್ ತೊಗೊಂಡು ಆದಮೇಲೆ ಮ್ಯಾಚ್ ಆದ ತಕ್ಷಣ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ಲಿ ಡನ್ ಅಂತ ತೊಗೊಳತ್ತೆ. ಸೊ ನಾವೇನು ಮಾಡೋಣ, ಮತ್ತೆ ನಾವು ಮೂರ್ಚಿಕೆ ಮೇಲೆ ಹೋಗಿ ಮೂರ್ಚಿಕೆ ಮೇಲೆ ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗಿ ಅಲ್ಲಿ THR ಅಲ್ಲಿ ಹೋಗಬೇಕಾಗತ್ತೆ. ಸೊ THR ಅಲ್ಲಿ ಹೋದಾಗ ನಾವು ಯಾವ ಮಗುವನ್ನು ತೊಗೊಂಡಿರ್ತೀವಲ್ವ, ಪ್ರೆಗ್ನೆಂಟೋ ಲ್ಯಾಕ್ಟೇಟಿಂಗೋ 3 to 6 ತೊಗೊಂಡಿರ್ತೀವಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ 3 to 6 ಇಯರ್ಸ್ ಮಗುನ ತೊಗೊಂಡಿದ್ದೀನಿ. ಇಲ್ಲಿ ಶ್ರೇಯಾನ ಮಗುನ ತೊಗೊಂಡು 25 ಡೇಸು ಪ್ಲಸ್ ಪಾಕೆಟ್ 1 ಅಂತ ತೋರಿಸ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ ಫೇಸ್ ವೆರಿಫಿಕೇಷನ್ನ ತೋರಿಸ್ಕೊಂಡು ಮತ್ತೆ ಫೋಟೋ ತೆಗಿಬೇಕು. ಮತ್ತೆ ನಾವು ಕ್ಯಾಪ್ಚರ್ ಮಾಡಬೇಕು. THR ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲ್ಲಿ, ಯಾಕೆಂದರೆ ಇದು ನನಗೆ ಸರ್ವರ್ ಇರೋದ್ರಿಂದ ನನಗೆ ಬೇಕಾಯಿತು. ಸೊ ಮತ್ತೊಂದು ಮಗುವನ್ನ ತೊಗೊಂಡೆ. ನಾನು ಡೈಲಿ ಟ್ರ್ಯಾಕರ್ ಮೇಲೆ ಡೈರೆಕ್ಟಾಗಿ ಹೋದೆ. ಅದು ಆಗಲಿಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳ್ತು. ಬರೀ ಪ್ರೊಸೀಡ್ ಅಂತ ಕೊಟ್ಟು ಪ್ರೊಸೀಡ್ ಆದಮೇಲೆ ತುಂಬ ಹೊತ್ತು ಟೈಮ್ ತೊಗೊಬಿಟ್ಟು ಬರೀ ಫೇಸ್ ವೆರಿಫಿಕೇಷನ್ ಆಯಿತು, ಬಟ್ THR ಡಿಸ್ಟ್ರಿಬ್ಯೂಟ್ ಸಕ್ಸಸ್ಫುಲ್ಲಿ ಅಂತ ಬಂದಿಲ್ಲ, ಅಥವಾ ಫೇಸ್ ಅಥೆಂಟಿಕೇಟೆಡ್ ಅಂತ ಹೇಳಿ ಬಂದಿಲ್ಲ. ಇದು ಅಷ್ಟೇ ಬಂದಿರೋದು, ಫೇಸ್ ಮ್ಯಾಚ್ ಆಗಿರೋದು ಅಷ್ಟೇ ಬಂದಿರೋದು. ಸೊ ನಾನು ಮತ್ತೊಂದು ಮಗು ತಗೋತೀನಿ. ಈ ಮಗುವನ್ನು, ಜ್ಞಾನ ಅನ್ನೋ ಮಗುವನ್ನು ನಾನು ಯಾಕೆ ಪರ್ಟಿಕ್ಯುಲರ್ ಆಗಲಿ ಅಂದರೆ ಅಲ್ಲಿ ಹೆಸರು ತೋರಿಸ್ತಾ ಇದ್ದೀನಿ, ಯಾಕೆ ನಿಮಗೆ ಕ್ಲಿಯರ್ ಆಗಲಿ, ನಾನು ಬೇರೆ ಯಾವುದೋ ತೋರಿಸ್ತೀನಿ ಅಂತ ಗೊತ್ತಾಗಬಾರ್ದು ಅಂತೇಳಿ ಜ್ಞಾನ ಅನ್ನೋ ಮಗುವನ್ನು ಹಿಂದಿನ ದಿವಸ ನಾನು ರೀಕ್ಯಾಪ್ಚರ್ ಮಾಡಿ ಮತ್ತೆ ಮರು ದಿವಸ ಡೈಲಿ ಟ್ರ್ಯಾಕಿಂಗ್ ಮೇಲೆ ಬಂದು ಆ ಡೈಲಿ ಟ್ರ್ಯಾಕಿಂಗ್ ಮೇಲೆ THR ಡಿಸ್ಟ್ರಿಬ್ಯೂಷನಲ್ಲಿ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಸೊ THR ಡಿಸ್ಟ್ರಿಬ್ಯೂಷನ್ ಬರ್ತೇಳಿ 3 to 6 ಇಯರ್ಸಲ್ಲಿ ಜ್ಞಾನ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಒಂದೇ ಒಂದು ಬ್ಲರ್ ಆಗಿ ಉಳಿದಿರುತ್ತೆ. ಇನ್ನೊಂದು ಮಗು ಇದೆ, ಅದಾಗಿದೆ. ನಾನು 25 ಡೇಸ್ ಮತ್ತು ಪಾಕೆಟ್ 1 ತೋರಿಸ್ತೀನಿ. ಇಲ್ಲಿ ನಿಮಗೆ ಕಾಣ್ತಿದೆ ಫೇಸ್ ವೆರಿಫಿಕೇಷನ್ ಬ್ಲರ್ ಆಗಿದೆ. ಡೈರೆಕ್ಟ್ ಕೆಳಗಡೆ ಪ್ರೊಸೀಡ್ ಅಂತ ಕೊಡುತ್ತೆ. ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಕಂಪ್ಲೀಟ್ಲಿ ಇದು THR ಡಿಸ್ಟ್ರಿಬ್ಯೂಟೆಡ್ ಆಗಿಬಿಟ್ಟಿದೆ. ಅಂದರೆ ನಿನ್ನೆ ಫೇಸ್ ಮ್ಯಾಚ್ ಆಗಿದೆ, ಇವತ್ತು THR ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಸೊ ನಿಮಗೆ ಲಾಸ್ಟ್ 2 ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನು 2 ಟಿಪ್ಸ್ ಅಂದರೆ, ನೀವು ಯಾವಾಗಲೂ ಅಷ್ಟೇ ಇಲ್ಲ ಬೆಳಗಿನ ಟೈಮು 7 ರಿಂದ 8 ಗಂಟೆ ಒಳಗೆ ಅಥವಾ ಸಂಜೆ 7-8 ಗಂಟೆ ಮೇಲೆ ನೀವು ಈ ಇದನ್ನು THR ಡಿಸ್ಟ್ರಿಬ್ಯೂಷನ್ ಮಾಡಿ. ಆವಾಗ ಸರ್ವರು ಬ್ಯುಸಿ ಇರಲ್ಲ. ಹೊಸ ವಿಡಿಯೋನಿಗೆ ಭೇಟಿ ಆಗೋಣ.